ಸೋಹಂ ವಸನ್ನಪಿ ವಿಭೋ ಬಹು ದುಃಖವಾಸಂ ಗರ್ಭಾನ ನಿರ್ಜಿಗಮಿಷಂ ಬಿಹಿರಂಧಕೂಪೇ ಮಾಮೇ ಭವಿಷ್ಯದುಪಾಸಿತಿ ವಿಷ್ಣುಪಾದ. ಇನ್ನು ಮುಂದೆ ನಿನ್ನನ್ನೇ ಉಪಾಸನೆ ಮಾಡ್ತೀನಿ ಸ್ವಾಮಿ ಅಂತ ಹೇಳ್ಕೊಂಡಿದ್ದ. ಮಾಮೇ ಭವಿಷ್ಯದುಪಸಾದಿ ತ ವಿಷ್ಣುಪಾದ, ನಿನ್ನ ಪಾದವನ್ನೇ ಉಪಾಸನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡಿದ್ದ. ತಾಯಿ ಗರ್ಭದಲ್ಲಿ ಈಚೆ ಬಂದ ಕೂಡಲೇ ಅಸೂತವಾಯುವ ಗಾಳಿ ತೆಗೆದ ಮೇಲೆ ರೂರೋಯತಿ ಗತೆ ಜ್ಞಾನಿ ವಿಪರೀತಂ ಗತಿಂ ಗತಃ, ಹತ್ಕೊಂಡು ಕೆಳಗೆ ಉಳ್ತಾನೆ. ಪ್ರಸವ ಆದಾಗ ಅವಾಗೆಲ್ಲ ಮರ್ತು ಹೋಗುತ್ತಮ್ಮ. ಇದು ವಿಡಂಬನೆ, ಇದು ಏನು ಜ್ಞಾಪಕ ಇಲ್ಲ. ತಿರ್ಗಾ ಇನ್ನೊಂದ್ಸಲ ಜ್ಞಾಪಕ ಬರುತ್ತಂತೆ ಸಾಯುವಾಗ. ಇನ್ನೇನು ಪ್ರಾಣ ಹೋಗುವಾಗ ಎವ್ರಿಬಡಿ ಇಸ್ ದೇ ಆರ್ ಅನೇಬಲ್ ಟು ಸ್ಪೀಕ್, ಮಾತಾಡೋಕ್ಕಾಗಲ್ಲ, ಮಾತು ನಿಂತು ಹೋಗಿರುತ್ತೆ. ತಾನು ಯಾವ ಲೋಕಕ್ಕೆ ಹೋಗ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ. ಚಡಪಡಿಸುತ್ತಂತೆ ಜೀವ. ನಾನೇನು ಪುಣ್ಯ ಮಾಡದೆ ಹೋಗ್ಬಿಟ್ನಲ್ಲ, ಇಲ್ಲಿರೋರಲ್ಲ ನಾವು, ಅಟ್ಲೀಸ್ಟು ಇಲ್ಲಿ ಅನಂತ ಸ್ವಾಮಿ ಆಶ್ರಮಕ್ಕೆ ಬಂದಿದ್ದೀವಿ, ಅವ್ರು ನೋಡ್ಕೋತಾರೆ. ಕೆಲವ್ರು ಏನೂ ಮಾಡಿರಲ್ಲ, ವಿಪರೀತ ಸಂಕಟ ಅನುಭವಿಸ್ತಾರಂತೆ, ಭಯ ಪಡ್ತಾರಂತೆ. ಅದು ವರ್ಣನೆ ಎಲ್ಲ ತುಂಬ ಇಲ್ಲಿ ವಿಶೇಷ ಮಾಡಿದ್ದಾರೆ. ತಸ್ಮಾನ್ಯ ಕಾರ್ಯ ಸಂತ್ರಾಸು ನ ಕಾರ್ಪಣ್ಯ ಸಂಭ್ರಮ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗೇಶ್ವರದ್ದಿಹ. ಅದಕ್ಕೆ ಯಾವಾಗಲೂ ಹುಟ್ಟುವಾಗಲೂ ಸಂಭ್ರಮ ಮಾಡಬಾರ್ದಂತೆ. ಮಗು ಹುಟ್ಟುಬಿಡ್ತು, ಮಗು ಹುಟ್ಬಿಡ್ತು, ಮಗು ಹುಟ್ಬಿಡ್ತು, ಮಗು ಹುಟ್ಟು, ಸಾಯುವಾಗಲೂ ಅಯ್ಯೋ ಹೊಟ್ಟೋರು, ಅಯ್ಯೋ ಅದಕ್ಕೂ ಇರಬಾರ್ದು. ಇದೆಲ್ಲ ನಿರಂತರವಾಗುವಂಥ ಚಕ್ರ ಅಲ್ವಾ. ಜಾತಸ್ಯ ಹಿ ಧ್ರುವೋ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಕೃಷ್ಣ ಹೇಳ್ತಾನೆ, ಈ ಹುಟ್ಟು ಅನ್ನೋದು ಸಾವು ನಿರಂತರ ಅಪ್ಪಾರು. ಯಾರು ಅದಕ್ಕೆ ದುಃಖನೂ ಪಡಲ್ಲ, ಸಂತೋಷನೂ ಪಡಲ್ಲ. ಕೃಷ್ಣನ ಎದುರುಗಡೆನೆ ಎಲ್ಲ ಯಾವುದವರು ಪರಸ್ಪರ ಹೊಡೆದಾಡಿ ಸಾಯ್ತಾರೆ. ಅವನ ಮಕ್ಕಳೇ, ಇವನು ಬಡಿತಾನೆ, ಇವನು ಬಡಿತಾನೆ. ಅವನೆದುರು ಕೃಷ್ಣನ ಎದುರಿಗೆ ಅವರೆಲ್ಲ ಬಡ್ಕೊಂಡು ಅವರವರೇ ಬಡ್ಕೊಂಡು ಎಲ್ಲ ತೀರ್ಕೊಂಡು ಬಿಡ್ತಾರೆ. ಕೃಷ್ಣ ತನ್ನ ದಾರುಕನಿಗೆ ಹೇಳುತ್ತಾನೆ, ತನ್ನ ಸಾರಥಿಗೆ, ದಾರುಕ ಈಗ ನಾನು ವೈಕುಂಠ ಧಾಮ ಕೊಟ್ಟೋಗ್ತಾ ಇದ್ದೀನಿ, ಸಶರೀರವಾಗಿ ವೈಕುಂಠ ಕೊಟ್ಟೋಗ್ತಾ ಇದ್ದೀನಿ. ನನ್ನ ಹೆಂಡತಿ ರುಕ್ಮಿಣಿಗೆ, ಮೊದಲನೇದಾಗಿ ನನ್ನ ತಾಯಿ ದೇವಕಿ, ನನ್ನ ತಂದೆ ವಸುದೇವ, ನನ್ನ ತಾತ ಉಗ್ರಸೇನ, ನನ್ನ ಪತ್ನಿಯರಿಗೆಲ್ಲ ಹೇಳಿಬಿಡಪ್ಪ. ಇನ್ನು ಯಾವುದೂರು ಬರೋಲ್ಲ ಇದಕ್ಕೆ ದ್ವಾರಕೆಗೆ. ಎಲ್ಲ ಪರಸ್ಪರ ಹೊಡೆದಾಡಿ ತೀರ್ಕೊಂಡ್ಬಿಟ್ರು. ಬಲರಾಮ ಆದಿಯಾಗಿ ಎಲ್ಲ ಹೋಗ್ಬಿಟ್ರು, ಯಾರೂ ಉಳ್ಕೊಂಡಿಲ್ಲ. ಕೃಷ್ಣನು ಪರಂಧಾಮ ಕೊಟ್ಟೋದ ಅಂತ ನೀನು ಹೋಗಿ ಹೇಳ್ಬೋದು ಅಂತ ಕೃಷ್ಣ ಪರಂಧಾಮ ಕೊಟ್ಟೋಗ್ತಾನೆ. ಕೃಷ್ಣನಿಗೆ ಯಾವ ಅಟ್ಯಾಚ್ಮೆಂಟೂ ಇಲ್ಲ. ರುಕ್ಮಿಣಿಗೆ ಹೇಳಬೇಕೋ, ನಮ್ಮ ಅಪ್ಪನಿಗೆ ಹೇಳಬೇಕೋ, ನಮ್ಮ ಅಮ್ಮನಿಗೆ ಹೇಳಬೇಕು, ಯಾರಮ್ಮ ಯಾರಪ್ಪ ಯಾರು ಹೆಂಡತಿ. ರಾಮಚಂದ್ರ ಹೇಳ್ತಾನೆ, ಯಾರ್ಯಾರು ನನ್ನ ಜೊತೆಗೆ ಬರ್ತಿರೋ ಹೇಳಿ, ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಕೈಯಲ್ಲಿ ದರ್ಭ ಇಟ್ಕೊಂಡಿದ್ದಾನೆ ರಾಮಚಂದ್ರ, ಓಂಕಾರ ಹೇಳ್ತಾ ಇದ್ದಾನೆ. ಅವನ ಹಿಂದೆ ಎಲ್ಲ ಹೊಟ್ಟೋಗ್ತಾರೆ. ಹೋಗ್ತಾ ಹೋಗ್ತಾ ಸರಿಯೂ ನದಿಯಲ್ಲಿ ರಾಮಚಂದ್ರ ಪ್ರವೇಶ ಮಾಡ್ತಾನೆ. ಚತುರ್ಮ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾರೆ, ಸ್ವಾಮಿ ನಾವೆಲ್ಲ ಕಾಯ್ತಾ ಇದ್ದೀವಿ ನಿನಗೋಸ್ಕರ. ರಾಮಚಂದ್ರ ಹೇಳ್ತಾನೆ, ನನ್ನನ್ನು ನೆಚ್ಕೊಂಡು ಇಷ್ಟೊಂದು ಜನ ಭಕ್ತರು ಬಂದ್ಯಾರೆ, ಇವರೆಲ್ಲ ಅನಂತ ಸ್ವಾಮಿ ಆಶ್ರಮದಲ್ಲಿ ಇದ್ದವರು ನೋಡಿ ಅಲ್ವೇ, ನನ್ನ ನೆಚ್ಕೊಂಡು ಬಂದ್ಯಾರೆ, ಇವರಿಗೆಲ್ಲ ಪುಣ್ಯ ಲೋಕ ಕೊಡು. ಆಗ ಬ್ರಹ್ಮದೇವರು ಹೇಳ್ತಾರೆ, ಇವರೆಲ್ರಿಗೂ ಸಾಂತಾನಿಕ ಲೋಕ ಕೊಡ್ತೀನಿ. ಸಾಂತಾನಿಕ ಲೋಕ ಕೊಡ್ತಾನೆ, ಅದು ವೈಕುಂಠಕ್ಕೆ ಸಮಾನ. ಅದು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಎಲ್ಲ ಭಗವಂತನ ಸಮಾನವಾದಂಥ ಪುಣ್ಯ ಲೋಕಗಳು. ಸಾಂತಾನಿಕ ಲೋಕದಲ್ಲಿ ಎಲ್ಲ ಭಕ್ತರಿಗೂ ಅವಕಾಶ ಸಿಗುತ್ತೆ. ಇದರಲ್ಲಿ ಭಗವಂತನ ಉಪಾಸನೆ ಮಾಡಿದ್ದಾರೆ. ರಾಮಾಯಣದಲ್ಲಿದೆ, ರಾಮಾಯಣದಲ್ಲಿ ಉಲ್ಲೇಖ ಇದೆ. ರಾಮಚಂದ್ರ ಕರ್ಕೊಂಡು ಹೋಗ್ತಾನೆ. ನಾವ್ಯಾರೂ ಅನಾಥರಲ್ಲ, ಅಭ್ಯಪಾರಿಗಳಲ್ಲ. ಭಗವಂತನ ಸ್ಮರಣೆ ಮಾಡುವವರಿಗೆ ಅನನ್ಯವಾದಂಥ ಫಲ ಸಿಕ್ತು. ಕಡೇ ಶ್ಲೋಕ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಇಲ್ಲಿ ಉಪದೇಶ ತುಂಬ ಇದೆ. ಸಾಂಖ್ಯ ಯೋಗದಲ್ಲಿ ನಿಮ್ಗೆ ಅವಕಾಶ ಆದಾಗ ಭಾಗವತದಲ್ಲಿ ಸಾಂಖ್ಯಯೋಗ ನಮಗೆ ಬೇಕಾದಂಥ ಅನೇಕ ಸಂಗತಿಗಳನ್ನು ಉಲ್ಲೇಖ ಮಾಡ್ತಾನೆ. ಇಲ್ಲಿ ಕಪಿಲ ವಾಸುದೇವ ತಾಯಿಗೆ ಹೇಳ್ತಾನೆ, ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣಾಚರಿತ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಃ ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಂತಿಮುಪಯೋಯಿಷಿ. ಶುಕಮಹರ್ಷಿ ಹೇಳ್ತಾ ಇದ್ದಾರಪ್ಪ, ಆ ತಾಯಿ ಮಗನ ಉಪದೇಶ ಕೇಳ್ತಾ 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 ಜೀವನ ಸಾರ್ಥಕ ಮಾಡ್ಕೊಂಡ್ಬಿಟ್ಲು. ಕಡೆಯಲಾಕೆ ಸಿದ್ಧಿಯನ್ನು ಪಡೆದ್ಲು. ಕಡೆಗೆ ಆ ದೇವಹೂತಿನೇ ಒಂದು ನದಿಯಾಗಿ ಹರಿತಾಳೆ. ದೇವಹೂತಿ
ಲೋಕ ಕಲ್ಯಾಣಾರ್ಥವಾಗಿ ತಾನೇ ಒಂದು ನದಿಯಾಗಿ ಹರಿತಾಳೆ. ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಿಂಧಿಮುಪಯೋಯುಷಿ. ಈಗಲೂ ಕೂಡ ಗುಜರಾತ್ನಲ್ಲಿ ಅಹಮದಾಬಾದ್ ಹತ್ರ ಸಿದ್ಧಪುರಿ ಅಂತಿದೆ, ಸಿದ್ಧಕ್ಷೇತ್ರ, ಮಾತೃಗಯಾ ಅಂತ ಹೇಳ್ತಾರೆ, ಮಾತೃಗಯಾ ಅಂಥೇಳಿ ಅದೇ ಜಾಗ ಇದೆ. ತಾನು ನೋಡಿ, ಸ್ತೋತ್ರ ಸಾಂಪವರ ಸೌಮ್ಯ ಸಿದ್ಧಿದ ಸಿದ್ಧ ಸೇವಿತ. ತಾನೇ ಆಕೆ ನದಿಯಾಗಿ ಹರಿತು ಆ ಭಾಗವನ್ನೇ ಪುಣ್ಯಕರವಾಗಿ ಮಾಡಿದಳಪ್ಪ. ತೀರ್ಥಕ್ಷೇತ್ರ ಅದು. ಏವಂ ಸಾ ಕಪಿಲೋಕ್ತೇನ ಮಾರ್ಗೇಣ ಚರಿತ ಪರಂ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಭಗವಂತಮವಾಪಃ. ಹಿಮವಂತನ ಪುತ್ರಿ ಹೇಗೆ ಗಂಗೆ ಆದಲೋ, ಹಿಮವಂತನ ಮಗಳು ಗಂಗೆ ಮೊದಲನೇ ಮಗಳು, ಎರಡನೇ ಮಗಳೇ ಸ್ವತಃ ಗಿರಿಜೆ ಉಮಾ, ಮೂರನೇವನು ಮೈನಾಕ ಮಗ, ಮೊದಲನೇವಳು ನದಿಯಾಗಿ ಹರಿತಾಳೆ. ಹಾಗೆ ಗಾದಿ ಪುತ್ರಿ ಸತ್ಯವತಿ ಅಂತಿರ್ತಾಳೆ. ಗಾದಿಯ ಪುತ್ರನೇ ವಿಶ್ವಾಮಿತ್ರ, ಗಾದಿಯ ಪುತ್ರಿ ಸತ್ಯವತಿ ಅಂತಿರ್ತಾಳೆ. ಸತ್ಯವತಿಯ ಮಗನೇ ಜಮದಗ್ನಿ, ರುಚೀಕನ ಪುತ್ರ ಅವನು. ಅವಳು ಮುಂದೆ ಕೌಶಿಕಿ ನದಿಯಾಗಿ ಹರಿತಾಳೆ. ತುಂಬ ಚೆನ್ನಾಗಿದೆ ಭಾಗವತದಲ್ಲಿ, ಅದರದ್ದೆಲ್ಲ ವರ್ಣನೆ ಬಂದಿದೆ. ಹಾಗೆ ಇಲ್ಲಿ ಸಿದ್ಧಪುರಿ ಅಂತ ಕ್ಷೇತ್ರ, ದೇವಹೂತಿ ತಾನು ನದಿಯಾಗಿ ಹರಿತಾಳೆ. ಎಲ್ಲ ಋಷಿಮುನಿಗಳು ಅದರಲ್ಲಿ ತೀರ್ಥ ಸ್ನಾನ ಮಾಡಿ ಸಿದ್ಧಿಯನ್ನು ಪಡಿತಾರೆ. ಹಾಗೆ ಅವಳ ಜೀವನ ತಾನು ಸಾರ್ಥಕ ಮಾಡ್ಕೋತಾಳಪ್ಪ. ಶರೀರ ಶುದ್ಧವಾಗಿ ಸ್ರೋತಸಾಂ ಪ್ರವರೌ ಸೌಮ್ಯ ಸಿದ್ಧಿದ ಸಿದ್ಧ ಸೇವಿತ. ಎಲ್ಲ ಸಿದ್ಧಚಾರಣರು ಅಲ್ಲಿ ಬಂದು ಮಿಂದು. ನಾವು ಕುಬೇರನ ನೋಡ್ತೇವೆ, ಸ್ವತಃ ಕವೇರ ಅಂತ ಮುನಿ ಇರ್ತಾನೆ. ಸ್ವತಃ ಆ ಕವೇರನ ಮುನಿಯ ಮಗಳೇ ಸ್ವತಃ ಅಗಸ್ತ್ಯರ ಪತ್ನಿ. ಬ್ರಹ್ಮ ತನ್ನ ಮಗಳಾದಂಥ ಲೋಪಾಮುದ್ರೆಯನ್ನು ಕವೇರನು ಕೊಡ್ತಾಳೆ. ಕವೇರ ಮುನಿಯವನು, ಅದಕ್ಕೆ ಅವಳಿಗೆ ಕಾವೇರಿ ಅಂತ ಹೆಸರಾಗುತ್ತೆ. ಈ ಕಾವೇರಿ ಅದೇನೆ. ಆ ಮುನಿ ಪ್ರಾರ್ಥನೆ ಮಾಡ್ಕೋತಾನೆ, ನನಗೆ ಸಂತಾನ ಬೇಕು ಅಂತ, ನೋಡಪ್ಪ ನನ್ನ ಮಗಳನ್ನು ಕೊಡ್ತೀನಿ, ಲೋಪಾಮುದ್ರೆನ ಸ್ವೀಕಾರ ಮಾಡುವಂಥ ಸಾಕು ಮಗಳಾಗಿ ಇಟ್ಕೋತಾನೆ ಕವೇರ. ಹಾಗಾಗಿ ಅವಳಿಗೆ ಕಾವೇರಿ ಅಂತ ಹೆಸರು, ಸಾಕು ಮಗಳಾಗಿ. ಅದು ಬ್ರಹ್ಮಗಿರಿ ಅಂತ ಕೊಡಗಿನ ಹತ್ತಿರ ಬರುತ್ತೆ, ಭಾಗಮಂಡಲ ಅಂತ ಏನು ಹೇಳ್ತೀವಿ ಆ ಕ್ಷೇತ್ರ. ಒಳ್ಳೆ ಪುರಾಣ ಇದೆ ಅದಕ್ಕೆ. ಮುಂದೆ ಅಗಸ್ತ್ಯರ ಲಗ್ನ ಮಾಡ್ಕೋತಾರೆ. ಹಾಗೆ ಕಾವೇರಿ ತಾನು ನದಿಯಾಗಿ, ಅಂದರೆ ಎಲ್ಲ ನದಿಗೂ ಅಧಿದೇವತೆಗಳಿರ್ತಾರೆ. ಅದಕ್ಕೆ ಯಾವಾಗಲೂ ನದಿಯಲ್ಲಿ ಸ್ನಾನ ಮಾಡುವಾಗ ಮೊದಲು ನದಿಯಲ್ಲಿ ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೋಬೇಕು. ಮೊದಲು ಕಾಲಿಡಬಾರ್ದು, ನದಿಯ ನೀರನ್ನು ಕಣ್ಣಿಗೆ ಹೊತ್ಕೋಬೇಕು. ತೀರ ನಮಗೇನು ಮಂತ್ರ ಗೊತ್ತಿಲ್ಲದೆ ಹೋದರೆ ಸಂಪ್ರೋಕ್ಷಣೆ ಮಾಡ್ಕೋಬೇಕು, ಕಣ್ಣಿಗೆ ಹೊತ್ಕೋಬೇಕು. ಆಮೇಲೆ ಸ್ನಾನಾದಿಗಳು ಮಾಡಬೇಕು. ನಮ್ಮ ಮಲನ ನೀರಿನಲ್ಲಿ ಬಿಡಬಾರ್ದು. ಚೆನ್ನಾಗಿ ಬಾಯಿ ಮುಕ್ಕೊಡಿಸಿ ಪುರ್ರ ಅಂತ ಉಗಿಯೋದು, ಗಂಗೆಯಲ್ಲಿ ಕಾವೇರಿ ಇದೆಲ್ಲ ಮಾಡಬಾರ್ದು. ಇಲ್ಲಿಂದ ಬಟ್ಟೆ ತೊಗೊಂಡಾಗ ಅಲ್ಲಿ ಚೆನ್ನಾಗಿ ಬಟ್ಟೆ ಕುಚ್ಕೋದು ಮಾಡಬಾರ್ದು. ನಮ್ಮ ಪಾಪಗಳನ್ನು ಕಳಿಯೋಕ್ಕಿರೋವಂಥ ಶ್ರೇಷ್ಠವಾದಂಥ ಜೀವ ನದಿಗಳವು. ಅಲ್ಲಿ ಪೇಸ್ಟ್ ಹಾಕ್ಕೊಂಡು ಅಲ್ಲಿ ಉಜ್ಜೋದು, ನಮ್ದು ಇಲ್ಲಿ ಯಾವುದೋ ಕೆಟ್ಟ ಬಟ್ಟೆ ತೊಗೊಂಡಾಗ ಅಲ್ಲಿ ಒಗೆಯೋದು ಇದೆಲ್ಲ ಮಾಡಬಾರ್ದು. ನಿಜವಾಗ್ಲೂ ಹೇಳೋಕ್ಕೆ ಹೋದರೆ ಶುದ್ಧ ಸ್ನಾನ ಮಾಡ್ಕೊಂಡು ಅಲ್ಲಿ ಮುಳುಗಬೇಕು, ನಮ್ಮೆಲ್ಲ ಪಾಪನ ಹೊಂಟೋಗುತ್ತೆ. ನದಿಯಲ್ಲಿ ಆ ಥರ ಇಟ್ಕೋಬೇಕು. ಅದಕ್ಕೆಲ್ಲ ಮಂತ್ರಗಳಿದೆ. ಸೂರ್ಯನಿಗೆ ಅಭಿಮುಖವಾಗಿ ಮುಳುಗಬೇಕು ಅಂತ. ಏನೂ ಗೊತ್ತಿಲ್ಲದೆ ಇದ್ದರೆ ಏನು ಚಿಂತೆ ಇಲ್ಲ. ಅಮ್ಮ ನನಗೇನು ಮಂತ್ರ ಗೊತ್ತಿಲ್ಲ, ಸ್ತೋತ್ರ ಗೊತ್ತಿಲ್ಲ, ನನ್ನ ಪಾಪನೆಲ್ಲ ಹರಳು ಮಾಡ್ತಾಯಿ ಅಂತ ಮುಳುಗಿ ಎಲ್ಲ ಪಾಪನ ಸ್ವೀಕಾರ ಮಾಡುತ್ತೆ. ಇಂಥ ಒಂದು ನಿಧಿ ನಿಮಗೆ ಹೊರದೇಶದಲ್ಲಿಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೊರದೇಶದಲ್ಲಿ ಸ್ವಚ್ಛತೆ ಇರಬಹುದು, ಪಾವಿತ್ರತೆ ಇಲ್ಲ. ನಮ್ಮ ದೇಶದಲ್ಲಿ ಸ್ವಚ್ಛತೆ ಇಲ್ಲದೆ ಇರ್ಬೋದು, ಪಾವಿತ್ರತೆ ಇದೆ. ಭಾರತದಲ್ಲಿ ಪಾವಿತ್ರತೆ ಇದೆ. ಒಂದು ನದಿ ನೆನೆಸ್ಕೊಂಡ್ರು ಇಷ್ಟು ಪುಣ್ಯ ಇದೆ. ನೀವು ಇಲ್ಲೇ ಕೂತ್ಕೊಂಡು ಗಂಗೆ ಅಂದರೆ ಇಷ್ಟು ಪುಣ್ಯ ಬರುತ್ತೆ, ಇಲ್ಲೇ ಕೂತ್ಕೊಂಡು ವಿಠಲ ಅಂದರೆ ಇಷ್ಟು ಪುಣ್ಯ ಬರುತ್ತೆ. ಅಂಥ ಭೂಮಿ ರೀ ಇದು. ಹೊರದೇಶದಲ್ಲಿ ಸಿಗಲ್ಲ. ಪವಿತ್ರವಾದ ಒಂದು ನದಿಯೂ ಇಲ್ಲ ಅಲ್ಲಿ. ಇಲ್ಲಿ ಹಿಮಾಲಯ ನೀವು ಕೈ ಮುಗಿದ್ರೆ ಇಷ್ಟು ಪುಣ್ಯ ಇದೆ. ಅಂಥ ಕ್ಷೇತ್ರ ಇದು ನಮ್ಮ ಭಾರತ. ಇಂಥ ಪುಣ್ಯಕ್ಷೇತ್ರದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಅದರಲ್ಲೂ ಧನ್ಯರು. ಗುರುಗಳ ಸನ್ನಿಧಾನದಲ್ಲಿ ನಾವು ಭಾಗವತ ಕೇಳ್ತಾ ಇದ್ದೀವಿ. ಕೆಲವು ವಿಷಯಗಳನ್ನು ಮಾತ್ರ ಇವತ್ತು ನಾನು ಉಲ್ಲೇಖ ಮಾಡಿದ್ದೀನಿ. ನಾಳೆ ಸ್ವಲ್ಪ ಬಹಳ ವಿಶೇಷವಾದಂಥ ಒಂದು ಘಟ್ಟ, ಭಾಗವತದ ಸಾರವನ್ನೇ ಋಷಿಗಳಲ್ಲಿ ವರ್ಣನೆ ಮಾಡ್ತಾರೆ. ಭಗವಂತನ ಕೃಪೆಯಿಂದ ನಾವು ಶ್ರವಣ ಮಾಡೋಣ.